ನಿನ್ನೆಯಿಂದಲೂ ಹೇಳ್ತಿದ್ದೀನಿ. ಯಾಕೆಂದರೆ ನಮ್ಮ ಹೊಟ್ಟೆ ಉರಿತಾ ಇದೆ ಮೇಡಮ್. ಯಾಕೆ ನಮ್ಗೆ ಹೊಟ್ಟೆ ಉರಿತದೆ ಮೇಡಮ್? ಅವತ್ತಿಂದನೂ ನಮ್ಮ ಸಾಹೇಬ್ರು ಬಂದು 2008ರಿಂದ ನಾನು ಇವತ್ತವರೆಗೂ ನಮ್ಮ ಸಾಹೇಬ್ರು ಬೆನ್ನೆಲ್ಲೇ ಬಾಗೆ ನಿಲ್ಲಬೇಕು ಅಂತ ನಿಂತಿದ್ದೀವಿ. ನಾವು ಸಾಹೇಬ್ರ ಹತ್ರ ದುಡ್ಡು ಕಾಸಿಗೆ ಕೆಲಸ ಮಾಡಿದವರಲ್ಲ, ನಮ್ಮ ಸಾಹೇಬ್ರ ಜೊತೆ ಇಲ್ಲಿ ಬಂದಿರೋರೆಲ್ಲ ದುಡ್ಡು ಕಾಸಿಗೆ ಬಂದವರಲ್ಲ. ಇವತ್ತವರೆಗೂ ನಮ್ಮ ಸಾಹೇಬ್ರು ಬೇಕು. ನಾವೆಲ್ಲ ಅವ್ರ ಕಟ್ಟ ಅಭಿಮಾನಿಗಳು, ಅವ್ರಿಗೋಸ್ಕರ ಬಂದರೆ. ಇವತ್ತು ನಾವು ಹೇಳ್ತೀವಿ, ಪಕ್ಷ ನಮಗಿಲ್ಲ ಮೇಡಮ್, ನಮ್ಗೆ ಬೇಕು ಬೇಕಿಲ್ಲ. ನಮ್ಮ ಸಾಹೇಬ್ರು ಅಲ್ಲಿ ನಿಂತ್ಕೊಳ್ಳಿ ಅಂದರೆ ಅಲ್ಲಿ ನಿಂತ್ಕೋತೀವಿ, ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಯಾಕೆಂದರೆ ಪ್ರಿಯಾ ಕೃಷ್ಣ ಅನ್ನೋ ಒಂದು ಒಳ್ಳೆಯ ವ್ಯಕ್ತಿ, ಕೃಷ್ಣಪ್ಪ ಅನ್ನೋ ಒಂದು ಒಳ್ಳೆಯ ವ್ಯಕ್ತಿ, ಅವೆರಡು ವ್ಯಕ್ತಿಗಳಿಗೆ ನೋಡಿಕೊಂಡೆ ನಾವು ಅವ್ರ ಜೊತೆಯಲ್ಲಿರೋದು. ಹೊಟ್ಟೆ ಉರಿಯುತ್ತೆ ಮೇಡಮ್. ನಿನ್ನೆಯಿಂದ ಹೊಟ್ಟೆ ಉರಿತಾ ಇದೆ. ಯಾಕೆ ಅಂದರೆ ಇಷ್ಟೊಂದು ಅನ್ಯಾಯ ನೀವು ಮಾಡ್ತೀರ ಅಂತ ನಾವು ಅಂದ್ಕೊಳ್ಳಿ. ನಿನ್ನೆ 10 ಗಂಟೆವರೆಗೂ ಕಾಯ್ದೋ ಮೇಡಮ್. ಇನ್ನೇನು ಆಗೋಯ್ತು? ನೀವು ಲಾಸ್ಟ್ ಮೂಮೆಂಟಲ್ಲಿ ಇಂಥ ದ್ರೋಹ ಮಾಡಿದ್ದೀರಾ. ನೀವು ನಿಜವಾಗ್ಲೂ ಇದು ಹೇಳ್ತೀನಿ, ಇದು ನೀವೆಲ್ಲರೂ ಹೇಳ್ತೀರ ಮಲ್ತಾ ಇದ್ರೋ ಅಂತ. ಇದು ನೀವು ನಮಗೆ ಮಾಡಿರೋ ಮಲ್ತಾ ಇದ್ರೋ, ಇದು ನೀವು ನಮಗೆ ಮಾಡಿರೋ ಮಲ್ತಾ ಇದ್ರೋ. ಇದಕ್ಕಿಂತ ಇನ್ನೇನು ದ್ರೋಹ ಮಾಡಬೇಕು? ನಿಮಗೆ ಆಗಿರೋ ಅನ್ಯಾಯ ಆದರೆ ಅನ್ಯಾಯ, ನಾವು ಕೇಳಿದ್ರೆ ದ್ರೋಹನ ನಾವು ಮಾತ್ರ ಕಾಯಬೇಕು. ಇನ್ನೇ ಯಾವಾಗವರೆಗೂ ಕಾಯಬೇಕು? ಇಷ್ಟು ಮೇಡಮ್. ಮೇಡಮ್, ಇವಾಗ ಪ್ರಿಯಾ ಕೃಷ್ಣ ಅವರು ಅಂತಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ಯೂತ್ ಐಕನ್ ಅಂತ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಐಕನ್ ಯಾರು ಅಂತ ಅಂದ್ರೆ ಪ್ರಿಯಾ ಕೃಷ್ಣ ಅವರು ಅಂತ. ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕೇಳಿ ನೀವು, MLA ಪ್ರಿಯಾ ಕೃಷ್ಣ ಅಂತಾರೆ ಕ್ಲೀನ್ ಆ್ಯಂಡು. ಯೂತ್ಸ್ಗೆ ಒಂದು ಬೆಲೆ ಗೌರವ ಇದೆ. ಮತ್ತು ನಾವೇನೇ ನಾನೆಂತಲ್ಲ, ಬಡವ್ರ ಬಗ್ಗರಿಗೆ ಸ್ಕೂಲ್ ಫೀಸಿಂದ ಹಿಡಿದು ಮೇಡಮ್, ತುಂಬ ಬಡವರಿಗೆ ಅವ್ರಿಗೆ ಮೆಡಿಕಲ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಕೈಯಿಂದ ಕೊಡ್ತಾರೆ ಮೇಡಮ್. ಯಾವುದೇ ಸರ್ಕಾರದಿಂದ ಅನುದಾನ ತಗೊಂಡು ಇನ್ನೊಂದು ಯಾವುದು ಮಾಡ್ತಾ ಇಲ್ಲ ಅವರು. ಆಮೇಲೆ ಇವಾಗ ನಾನೊಬ್ಬ ಕಾಂಟ್ರಾಕ್ಟ್ರು, ನಾವು ಒಂದು ಕೆಲಸ ಮಾಡ್ತೀವಿ ಅಂದ್ರೆ ₹1 ಕಮಿಷನ್ ನಾವು ಕೊಡಲ್ಲ ಮೇಡಮ್. ನಮ್ಮ ಬಾಸ್, ನಮ್ಮ ಸ್ನೇಹಿತ ಅಂತ ಹೇಳ್ಬೇಕಾ, ನಮ್ಮ ಅಣ್ಣ ಅಂತ ಹೇಳ್ಬೇಕು, ನಾನು ಏನು ಹೇಳ್ಬೇಕು ನನಗೆ ಗೊತ್ತಾಯ್ತಾ ಇಲ್ಲ. ನಮ್ಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಮೇಡಮ್. ನೀವೆಲ್ಲಿ ನಮ್ಮ ಕ್ಷೇತ್ರ ಬೇಡ ಮೇಡಮ್. ನೀವು ಕರ್ನಾಟಕ ನೀವು ಎಲ್ಲೇ ಹೋಗಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅಂತ ಹೆಸರು ಬಂದರೆ ಕ್ಲೀನ್ ಆ್ಯಂಡು ಅವ್ರಿಗೆ ಮಿನಿಸ್ಟ್ರು ಕೊಡಬೇಕಾಯ್ತು ಅಂತ ಹೇಳ್ತಾರೆ ಹೊರತು ಯಾರು ಕೊಡಬೇಡ ಅಂತ ಹೇಳಲ್ಲ. ಈ ನಮ್ಗೇನು ಅಂತ ಗೊತ್ತಾಯ್ತಲ್ಲ. ಇದೊಂದು ಇಲ್ಲಿ ನಮಗೆ ಇದು ಪ್ರಾಬ್ಲಮ್ ಯಾರು ಗೊತ್ತಾ? ಪ್ರಿಯಾ ಕೃಷ್ಣ ಆಗಲಿ ಕೃಷ್ಣಪ್ಪ ಪ್ರಾಬ್ಲಮ್ ಅಲ್ಲ ಇದು, ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಇದು. ಇಂಥ ಒಳ್ಳೆ ವ್ಯಕ್ತಿನ ಉಳಿಸ್ಕೊಂಡಿಲ್ಲ ಅಂದ್ರೆ ನೀನು ಯಾರು ಉಳಿಸ್ಕೋತಾರೆ ಇವರು? ನೀವು ಹೇಳಿ ಮೇಡಮ್, ನಿಮ್ಗೆ ಗೊತ್ತಲ್ಲ ಮೀಡಿಯಾದವ್ರಿಗೆ. ನೀವು ಯಾವುದೇ ಇಲಾಖೆ ಹೋಗಿ, ಪೊಲೀಸ್ ಇಲಾಖೆ ಹೋಗಿ, ರೆವಿನ್ಯೂಗೆ ಹೋಗಿ, ಇನ್ನೊಂದು ಮತ್ತೊಂದು ಯಾವುದೇ ಇಲಾಖೆ ಹೋಗಿ ಮೇಡಮ್, ಕರ್ನಾಟಕ ಇಲಾಖೆ ಯಾವುದಕ್ಕೆ ಹೋದ್ರೂ ಎಲ್ಲೂ ಅವ್ರಿಗೆ ಬ್ಯಾಡ್ ನೇಮ್ ಇಲ್ಲ. ಮತ್ತು ಅವ್ರದ್ದು ಕೈ ಶುದ್ಧವಾಗಿರೋ ಹಸ್ತ ಅವ್ರದ್ದು. ಇವತ್ತು ಕೂಡ ಮೇಡಮ್ ಅವ್ರ ಮನೆ ಒಳಗೆ ಒಬ್ಬರು ನೀರು ಕೊಡಲ್ಲ ಮೇಡಮ್. ಬೇರೆ MLAಗಳಲ್ಲಿ ಮನೆಗಳಿಗೆ ಸೇರಿಸಲ್ಲ ಅವರು. ಇವತ್ತು ಅವ್ರ ಮನೆಗಳು ಪ್ರತಿಯೊಬ್ಬರು ಊಟ ಕೊಟ್ಬಿಟ್ಟು, ನೀರು ಕೊಟ್ಬಿಟ್ಟು, ಅದಾದಮೇಲೆ ಅದಾದಮೇಲೆ ಕಷ್ಟ ಸುಖ ಕೇಳ್ತಾರೆ ಮೇಡಮ್. ಇಂಥವ್ರು ಕೊಡೋದು ಇನ್ಯಾರಿಗೆ ಬೇರೆ ಕೊಡಬೇಕು ಮೇಡಮ್? ಕೃಷ್ಣಪ್ಪನವ್ರಿಗೆ ಇವತ್ತು ಸಚಿವರ ಸ್ಥಾನ ಕೈ ತಪ್ಪಿದೆ. ನಾವೆಲ್ಲ ತುಂಬ ನಿರಾಸೆ ಆಗಿದೆ. ಪ್ಲಸ್ ಎಲ್ಲರಿಗೂ ಮನಸ್ಸು ಒಡೆದೋಗಿದೆ. ಯಾಕೆಂದರೆ ಯಾವುದ್ರಲ್ಲೂ ಕಡಿಮೆ ಇಲ್ಲ. ನಮ್ಮ ಶಾಸಕರು ವಿಜಯನಗರದವರಾಗಲಿ, ಗೋವಿಂದರಾಜ್ ನಗರ, ನಿಮಗೆ ಸೀನಿಯಾರಿಟಿ ಬೇಕು ಅಂದರೆ ಕೃಷ್ಣಪ್ಪ ಅವರಿದ್ರು, ಜೂನಿಯರ್ ಆದರೆ ಪ್ರಿಯಾ ಕೃಷ್ಣ ಅವರಿದ್ರು. ಯಾರಿಗಾದ್ರೂ ಒಬ್ಬರು ಕೊಟ್ಟಿದ್ರು ಈ ಪ್ರಾಬ್ಲಮ್ ಆಗ್ತಾನೆ ಇಲ್ಲ. ಯಾಕೆಂದರೆ ಸತತವಾಗಿ ಗೆದ್ಕೊಂಬಂದಿರೋ ವೆಸ್ಟಲ್ಲಿ, ಬೆಂಗಳೂರು ವೆಸ್ಟಲ್ಲಿ 2 ಕ್ಷೇತ್ರ ಮಾತ್ರ ಜೈಬೇರಿ ಯಾವಾಗೂ ಗೆದ್ಕೊಂಬರೋದು. ಇನ್ನು ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಿ ಗೆಲ್ತಾ ಇದೆ? ನಮ್ಮ ವಿಜಯನಗರ, ಗೋವಿಂದರಾಜ್ ನಗರ ಟಫ್ ಇರೋ ಅಂಥ ಜಾಗಗಳಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಂದರೆ ನೀವೇ ಅನ್ಕೊಳ್ಳಿ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಯಾವ ಥರ ಬರೀ ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಇದು ಅಫಿಷಿಯಲ್ಸೇ ತುಂಬ ಜನ ಇದ್ದಾರೆ. ಗೌಡ್ರಾಗಲಿ, ಕುರುಬರಾಗಲಿ, ಎಲ್ಲ ಕ್ಯಾಸ್ಟ್ ಅವ್ರು ಇರೋವಂಥ ಜಾಗದಲ್ಲಿ ಗೆದ್ಕೊಂಬತ್ತಾ ಇದ್ದಾರೆ. ಅವ್ರ ಎಫರ್ಟ್ ಹೆಂಗಿದೆ, ಅವ್ರದ್ದೇನು ಪ್ರಾಬ್ಲಮ್ ಏನಾಗಿದೆ, ಎಲ್ಲಾದರೂ ಜನಪರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ನಿಮ್ಮ ಇದು ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮಗಳ ಭಾರತ್ ಜೋಡೋ ಆಗಲಿ, ಮೇಕೆದಾಟು ಆಗಲಿ, ಮೆಂಬರ್ಶಿಪ್ ಆಗಿ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿರೋ ನಮ್ಮ ಗೋವಿಂದರಾಜ್ ನಗರ, ವಿಜಯನಗರ ಎಲ್ಲದರಲ್ಲೂ ಮುಂಚೂಣಿಲಿ ಇದ್ದಾರೆ. ಆದ್ರೂ ನೀವೇನಕ್ಕೆ ಅವ್ರು ಕೊಡ್ತಾ ಇಲ್ಲ? ಯಾರು ತಂಟೆಗೆ ಹೋಗಲ್ಲ, ಯಾರು ತಕರಾರು ಇಲ್ಲ, ಬ್ಲ್ಯಾಕ್ ಮಾರ್ಕ್ ಇಲ್ಲ, ಒಂದು ಕಮಿಷನ್ಗೆ ಆಸೆ ಪಡಲ್ಲ. ಏನು ಕೊಟ್ಟ ಅಭ್ಯಾಸ ನಮ್ಮ ಶಾಸಕರಿಗೆ ತೊಗೊಂಡು ಯಾರು ಅಭ್ಯಾಸ ಇಲ್ಲ. ನೀವು ಇಡೀ ಗೋವಿಂದರಾಜ್ ನಗರ ವಿಚಾರಿಸ್ಕೊಂಬನ್ನಿ, ಎಲ್ಲ ತಾಯಂದಿರ ಆಶೀರ್ವಾದ ನಮ್ಮ ಶಾಸಕರ ಮೇಲಿದೆ. ನೀವು ಸಚಿವ ಸ್ಥಾನ ತಪ್ಪೋಗಿದೆ. ನಿಜವಾಗ್ಲೂ ಕಾಂಗ್ರೆಸ್ ಪಾರ್ಟಿಗೆ ಇದು ದೊಡ್ಡ ನಷ್ಟ. ಇಂಥವ್ರನ್ನ ನೀವು ಕಳ್ಕೊತೀರಾದ್ರೆ ನಾವು ಏನು ಮಾಡೋದು ಸರ್? ಇಂಥ ಶಾಸಕರು ಇದ್ರೆ ಇನ್ನು ಕರ್ನಾಟಕದ ಹೆಸರು ಎಲ್ಲೋ, ಕರ್ನಾಟಕಕ್ಕೆ ಒಂದು ಗರಿ ಇದ್ದಂಗೆ ಇವರು. ಇಂಥವ್ರು ಮುಂದಿನ ಮುಖ್ಯಮಂತ್ರಿಗಳು. ನಮ್ಮ ಪ್ರಿಯಾ ಕೃಷ್ಣ ಅವ್ರು ಹೇಳಕ್ ಬರ್ತೀನಿ, ಮುಂದೆ ಅವ್ರ ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ. ಅವ್ರಿಗಂತ ಟ್ಯಾಲೆಂಟ್ ಇದೆ, ಅಂತ ಒಳ್ಳೆತನ ಇದೆ. ದೇವರು ಅವ್ರನ್ನ ಕೈ ಬಿಡಲ್ಲ. ಬಟ್ ಡೆಲ್ಲಿಗೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತು, 60 ಜನ ಹೈಯೆಸ್ಟ್ ನಮ್ಮನ್ನ ಡೆಲ್ಲಿ ಸ್ಟ್ರೈಕ್ಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾವ ಶಾಸಕರು ಕರ್ಕೊಂಡು ಹೋಗಿದ್ದಾರೆ ಸರ್? ಅದೇ ಯಾಕೆ ಗುರುತಿಸಲ್ಲ? ರಾತ್ರಿವರೆಗೂ ಚೆನ್ನಾಗಿದೆ, ಬೆಳಗಾಗೋ ಅಷ್ಟರಲ್ಲಿ ಲಿಸ್ಟೇ ನಮಗೆ ಹೆಸರಿಲ್ಲ ಅಂದಾಗ ನಮಗೆ ಶಾಕ್ ಆಯ್ತು. 10 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ. TV ಮುಂದೆ ಕೊಟ್ಕೊಂಡು ಅವಾಗುತ್ತೆ ಇವಾಗುತ್ತೆ, ನಾವೆಲ್ಲ ಬ್ಯಾನರ್ ಹಾಕೋಕ್ಕೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ವಿ. ರಾತ್ರಿ ಯಾಕೆ ಚೇಂಜ್ ಆಯಿತು? ಏನು ನಡೀತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಎಲ್ಲದಕ್ಕೂ ಅವ್ರು ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತಿಲ್ಲ. ಯೂತ್ ಅಂದರೆ ಪ್ರಿಯಾ ಕೃಷ್ಣ ಅವ್ರು ಕೊಟ್ಟಿದ್ರೆ ಸಾಕಾಗ್ತಿತ್ತು. ನಮಗೆ ನಿರಾಸನೆ ಆಗ್ತಿಲ್ಲ. ನಾವು ಖುಷಿ ಪಡ್ತಾ ಇದ್ವಿ. ಇಬ್ಬರಲ್ಲಿ ಯಾರಿಗಾದ್ರೂ ನಮಗೆ ಖುಷಿ ಆಗ್ತಾ ಇತ್ತು. ಯಾಕೆಂದರೆ ಅವರಂತ ಕೇಪಬಲ್ ಇದ್ದಾರೆ, ಅಂತ ಒಳ್ಳೆ ಥರ ಇದೆ, ಕೆಲಸ ಮಾಡೋ ಕೇಪಬಿಲಿಟಿ ಇದೆ. ಅವ್ರದ್ದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಆಮೇಲೆ ಇವ್ರು ಕೆಲವ್ರು ಯಾವುದಾದ್ರು ಕೇಸ್ಗಳು ಸಿಗಾಕೊಳ್ಳೋದು, BJP ಅವ್ರಿಗೆ ಸಪೋರ್ಟ್ ಮಾಡೋದು, ಯಾವ ಷಡ್ಯಂತ್ರಗಳು ಇಲ್ಲ. ನೀಟಾಗಿ ಕ್ಲೀನ್ ರಾಜಕಾರಣಿ ಅವರು. ಅಂಥವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ನೆಂಥವ್ರು ಬೇಕು ನಮ್ಮ ಪಕ್ಷಕ್ಕೆ? ನನಗೆ ಗೊತ್ತಿಲ್ಲ.